ನೋಡ್ರಿ ಮನೆಗೆ ಹೋಗ್ಲತ್ತೀನಿ ನೋಡ್ರಿ, ಗಾಡಿ ಇಲ್ಲ, ಮನೆಗೆ ಬಿಟ್ಟು ಬಂದೀನಿ. ಯಾಕಂದ್ರೆ ಪೆಟ್ರೋಲ್ ಖಾಲಿ ಆಗ್ಯದ, ನಡ್ಕೊಂತ ಹೋಗ್ಲತ್ತೀನಿ ಈಗ ಪೂರ. ನೋಡ್ರಿ ಗಾಡಿ ಇಲ್ಲ, ಯಾಕಂದ್ರೆ ಮನೆಗೆ ಬಿಟ್ಟು ಬಂದೀನಿ. ಯಾಕಂದ್ರೆ ಪೆಟ್ರೋಲ್ ಇಲ್ಲ. 4 ದಿನ ಇತ್ತು ಇವತ್ತಿಗೆ, 4 ದಿನ 3 ದಿನ ಆಯ್ತು, ನನಗೆ ಅಷ್ಟು ನೆನಪಿಲ್ಲ. ಯಾಕಂದ್ರೆ ನಾವು ವಿಡಿಯೋದಾಗೆ ಭಾಳ ಇದ್ದಿರ್ತೀನಿ, ದುಕಾನ್ ಕೆಲಸ ಅದು ಇದು ಅಂತ. ಪೆಟ್ರೋಲ್ ಎಲ್ಲ ಸ್ವಲ್ಪ ಕುಂತೀನಿ. ಇಲ್ಲಿ ನೋಡ್ರಿ ಅದಕ್ಕಂತಾಗ ಮದುವೆ ಆದಾಗಿದ್ದ ಇಲ್ಲಿ ಹೆಣ್ಮಕ್ಳಿಗೊಂಥರ ಅಡಿಗೆ ಮಾಡೋರು ನೋಡ್ರಿ ಇವರು. ಇಲ್ಲಿ ಅಡಿಗೆ ಮಾಡ್ತಾರೆ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕುಂತಾರೆ ನೋಡ್ರಿ ಅಡಿಗೆ ಮಾಡೋರು. ಇಲ್ಲಿ ನೋಡ್ರಿ ಅಡಿಗೆ ಮಾಡ್ತಾರೆ ನೋಡ್ರಿ. ಶಾದಿಕಂದು ನೋಡ್ರಿ ಇದೆಷ್ಟು ಇದೆ. ಇದು ನಮ್ಮ ಮನೆಗೆ ಹೋಗೋದಾರೆ ನೋಡ್ರಿ. ಒಂದು ಏನು ಇಂಪಾರ್ಟೆಂಟ್ ಅಂದರೆ ಇವತ್ತು ದುಕಾನ್ದಾಗ ಗಿರಾಕಿ ಇದ್ದಿದ್ದಲ್ಲ, ಇಲ್ಲಿ ನೋಡ್ರಿ ಚಿಕ್ಕಳ್ಗ ಆಯ್ ಬ್ಲಾಗಿಗೆ ಅಂದ್ರೆ ದುಕಾನ್ದಾಗ ಗಿರಾಕಿ ಇದ್ದಿದ್ದಲ್ಲ, ಪೂರಾ ಬ್ಲಾಗ್ ಎಡಿಟ್ ಮಾಡಿ ನೋಡ್ರಿ ಇವತ್ತಂತ್ರ. ಮುಂಜಾನೆ ಅಂತ ಯಾವಾಗ ಟೈಮ್ ಸಿಕ್ಕದ ಖಾಲಿ ಫುಲ್ಲು ಬ್ಲಾಗ್ ಎಡಿಟಿಂಗೇ ಮಾಡಿ ನೋಡ್ರಿ. ನಾನು ನೋಡಿ ಬರ್ಲಕ್ಕ ಬ್ಲಾಗ್ದಾಗ ನಕ್ಕಂತ ಉಂಟು, ನಾ ಬ್ಲಾಗ್ದಾಗ ತೊಗೊತೀನಿ ಅಂತ. ಮತ್ತು ಇನ್ನೊಂದ್ಸಲ ಸಿಗ್ತೀನಿ, ಮನೆಗೆ ಹೊಂಟೀನಿ. ಟಾಟಾ ಎಲ್ರಿಗೂ ಶುಭರಾತ್ರಿ. ಟೈಮೊಂದು ವೇಸ್ಟ್ ಮಾಡಬೇಡ್ರಿ ಇಷ್ಟ. ಎಲ್ಲರೂ ಮಕ್ಕಂದಿರ್ತಾರೆ ಈಗ ಐತಿ. ಈಗ ನಾ ಭೀ ಹೋಗಿ ಕೇಸಿಂದ ಸೀದಾ ಹೋಗಿ ಊಟ ಮಾಡಿ ಕೇಸಿಂದ ಸ್ವಲ್ಪ ಬ್ಲಾಗ್ ಎಡಿಟ್ ಮಾಡಿ ಕೇಸಿಂದ ಈಗ ಸ್ವಲ್ಪ ಕೆಲಸ ಅದು ಏನಂದರೆ ಇಂಪಾರ್ಟೆಂಟ್. ಒಟ್ಟು ಏನು ಇಂಪಾರ್ಟೆಂಟ್ ಅಂದರೆ ಒಟ್ಟು ಟೈಮ್ ಒಂದು ವೇಸ್ಟ್ ಮಾಡಬಾರ್ದು ನೋಡಿರಿ. ಏನೇ ಆಗಲಿ ಇಂಪಾರ್ಟೆಂಟ್, ಮೇನ್ ಟೈಮ್ ಇಂಪಾರ್ಟೆಂಟ್ ನೋಡಿರಿ. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಲ್ಲ ಅಷ್ಟು ಅಲ್ಲೇ ಅದು ಇಲ್ಲಿ. ಇದೊಂದು ಚಲೋ ಕಲ್ತೀನಿ ನಾನು. ಒಟ್ಟು ಟೈಮ್ ಏನೇ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಒಟ್ಟು ಟೈಮ್ ಒಂದು ಮ್ಯಾನೇಜ್ ಮಾಡಬೇಕು. ಯಾಕಂದರೆ ಓದೋ ಟೈಮ್ ಒಂದೊಂದು ಸೆಕೆಂಡು ಮತ್ತು ರಿಪೀಟ್ ಬರೋಲ್ಲ, ಅದು ರಿಟರ್ನ್ ಆಗಿ ನನಗೆ. ಅದಕ್ಕೆ ಇವತ್ತು ಭಾಳ ದಿನ ಇತ್ತು ನನಗೆ ಗೊತ್ತಿದ್ದ, ಆದರೂ ಸ್ವಲ್ಪ ಇನ್ಸ್ಟಾಗ್ರಾಮ್ ಅದು ಜಾಸ್ತಿ ಸ್ಕ್ರೋಲ್ ಮಾಡ್ಲತ್ತಿದ್ದು ನಡ್ವರ್ಕು ಫುಲ್ಲು ತಲೆಗೆ ತುಂಬಿಬಿಟ್ಟೆ. ಈಗ ಏನಿಲ್ಲ, ಒಟ್ಟು ಟೈಮ್ ಒಂದು ಓಡಿಸ್ಬೇಕು. ಅದಕ್ಕೆ ಯೂಸ್ ಆಗಂಗೆ ಮೈಂಡ್ ಓಡಿಸ್ಕೇಸಿಂದ ಒಟ್ಟು ಟೈಮೇ ವೇಸ್ಟ್ ಮಾಡಬಾರ್ದು. ಈ ಸುಮ್ಮನೆ ರೋಡಿಗೆ ನೋಡೋದು, ಖಾಲಿ ಕುಂತಾಗ ಅಲ್ಲಿ ನೋಡೋದು, ಅವ್ರದ್ದು ಪ್ರಾಬ್ಲಮ್ ನೋಡೋದು, ಅವ್ರು ಹೆಂಗೆ ಹೊಂಟಾರೆ, ಇವ್ರು ಹಿಂಗೆ ಅದೇನೇ ಇಲ್ಲ. ಒಟ್ಟು ಖಾಲಿ ಕುಂತೆ ಆಯ್ತು, ಮೊಬೈಲ್ ತಗೋ ಎಡಿಟ್ ಮಾಡು, ಇಲ್ಲ ವೀಡಿಯೋ ಬಗ್ಗೆ ಯೋಚನೆ ಮಾಡು, ಹೆಂಗೆ ಮಾಡ್ಬೇಕಂತ ಸ್ಕ್ರಿಪ್ಟ್ ಹೆಂಗೆ ಮಾಡ್ಬೇಕಂತ ಯೋಚನೆ ಮಾಡು, ಸ್ಕ್ರಿಪ್ಟ್ ಬರಿ. ಇವತ್ತೇನು ಮಾಡಿ ಏನಿಲ್ಲ ಇವತ್ತೊಂದು ದಿನದಾಗ ಅಂತ ತಲೆಗೆ ಬರ್ಕ ನೀನು. ಆದರೆ ಫೇಸ್ದಾಗ ಬರೋಕ್ಕಾಗಲಿಕ್ಕೆ ಅಂದ್ರೆ ಹೋಗೋದು ನಡ್ಕೊಂತ ಬರೋದು ಭಾಳ ಇಷ್ಟ ನೋಡ್ರಿ ನನಗೆ. ಯಾಕಂದ್ರೆ ಟೈಮ್ ಇನ್ನೂ ಸಿಗ್ತದೆ ಅದ್ರಾಗ. ಈ ಗಾಡಿ ಮ್ಯಾಗ ಬರ್ರಂತ ಅಂದ್ರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಈ ಥರ ಸಿಗ್ಬಿಡ್ತದೆ. ಈ ಕಷ್ಟ ನಡ್ಕೊಂತ ಹೋದ್ರೆ ಸ್ವಲ್ಪ ಕಷ್ಟ ಗೊತ್ತಾಗ್ತದೆ. ಇನ್ನೂ ಕಷ್ಟಪಡಬೇಕಪ್ಪ ಅಂತಂದು ಇನ್ನೂ ವರ್ಕ್ ಜಾಸ್ತಿ ಆಗ್ತದೆ ನಂದು. ನೋಡ್ರಿ ಈ ಯಾರೋ ಕೊಟ್ಟರೆ ಇದು ಒಟ್ಟದ. ಇಲ್ಲಿ ನಮ್ಮ ಅಣ್ಣ ಹೆಣ್ಣಿತೆ ಇಲ್ಲಿ ಬಗ್ಲಾಗಿರ್ತಾರೆ, ಪವಿನವ್ರು ಅವಾಗ ಕೆಲ್ಸಕ್ಕೆ ಹೋಗಿದ್ದಾಳೆ ನೋಡ್ರಿ. ಅದು ತಂದು ನೋಡ್ರಿ ಈಗ ಪೂರಿ ಬಜ್ಜಿ ಮತ್ತು ಬಿರಿಯಾನಿಯನ್ನು ಕೆಲ್ಸಕ್ಕೆ ಹೋಗ್ತಾರಲ್ಲ ಅಡುಗೆ ಮಾಡೋಕ್ಕೆ. ಪವಿ ನನ್ನ ಕೂಡ ವೀಡಿಯೋ ಮಾಡ್ತಾರಲ್ಲ ಕೈಕಿ, ಅವರು ಕೆಲ್ಸಕ್ಕೆ ಹೋಗಿ ಕೇಸಿನ ತರ್ತಾರಾಗ್ಯದ ಆದ್ರೆ ಅಂದ್ರೆ ಅಡುಗೆ ಮಾಡೋಕೆ ಶಾಲಿತನ. ಅದಕ್ಕೆ ಈಗ ತೋರಿಸಿದ್ನಲ್ಲ ಬರೋ ಮುಂದಾಗ ಸೇಮ್ ಟು ಸೇಮ್ ಹಂಗೆ ನೋಡಿ. ಅಲ್ಲಿ ಕುಂತಿದ್ರಲ್ಲ ಅಡುಗೆ ಮಾಡೋರು ಅಂತಂದು ತೋರಿಸಿದೆ ನೋಡ್ರಿ, ಸೇಮ್ ಅದೇ ನೋಡ್ರಿ ಹಂಗೆ ಹೋಗ್ತಾರೆ. ಏನ ಸೈ ಅಂದು ನೀವು ಉಂಡಿಲ್ಲ ಮತ್ತೆ ವೈ ಮತ್ತೆ ಇದು ಅದು ಆಸೆ ಅಂತ ತಳಗಿಡ್ ಮ್ಯಾಗಿಡ. ನಾಯಿಗೆ ಭೀ ಸ್ವಲ್ಪ ಹಾಕ್ಬೇಕು, ನದರ್ ಬಿಡ್ಲಾತೈತಿದ್ದು. ಗಾಡಿ ಆದ್ಮೇಲೆ ಇಲ್ಲೇ ನಿಂದಿರ್ಸೋದು ನೋಡ್ರಿ. 4 ದಿನ ಇತ್ತು, 3-4 ದಿನ. ಅಂದ್ರೆ ಪೆಟ್ರೋಲಿಗೆ ರೊಕ್ಕ ಇಲ್ಲ. ಎಲ್ರಿಗೂ ಮತ್ತೆ ಇನ್ನೊಂದು ಸಲ ಸಿಗ್ತೀನಿ. ನಾವು ಬ್ಲಾಗ್ದಾಗ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. IPL ಚೆನ್ನಾಗ್ಯಾವ ನೋಡ್ರಿ. RCB ಮ್ಯಾಚ್ ಇದ್ದಕ್ಲಿಂದು ನಂತರ ಆಯ್ತು, ನಾನು ನೋಡೋದಿಲ್ಲ ಈಗ. ಯಾಕಂದ್ರೆ IPL ಈಗ ನನ್ನ ಮೈಂಡ್ದಾಗ ಏನು ಕುಂತದೆ ಅಂದ್ರೆ ಮೇನ್ ಏನಿದ್ರೆ ಮುಂದೆ ಹೆಂಗೆ ಬರಬೇಕು, ರೊಕ್ಕ ಮಾಡಬೇಕು ಮತ್ತು ಮುಂದುವರಿಬೇಕು. ಮತ್ತು ಈಗ ಫೋಕಸ್ ಅಂದ್ರೆ ಅದ್ರಾಗ ಅದು ಬ್ಲಾಗ್ದಾಗ ಎಡಿಟಿಂಗ್ ಅದು ಇದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದ್ರಾಗ. ಅದಕ್ಕೆ ಈಗ ಅದೇ ಟೈಮಿಂಗ್ 3 ತಾಸು ಅಲ್ಲಿ ಕೊಡೋ ಬದಲು 3 ತಾಸು ನಾನು ಕೆಲಸದಾಗ ಕೊಟ್ಟಿನಂದ್ರೆ ನಾನು ಮುಂದೆ ಫ್ಯೂಚರ್ ಚಲೋ ಇರ್ತದೆ. ಈಗ ಅಲ್ಲಿ ನೋಡಿ ಕೇಸಿಂದ ಅವರು TRP ಮ್ಯಾಚ್ ನೋಡಿ ಅವ್ರಿಗೆ ಲಾಭ ಆಗ್ತದೆ, ನಮಗೆ ಖುಷಿ ಸಿಗ್ತದೆ ಗೊತ್ತು. ಆದ್ರೆ ಈ ಖುಷಿ ಪಡೋ ವಯಸ್ಸು, ಖುಷಿ ಪಡೋ ಟೈಮು ಇದಲ್ಲ ಈಗ ನಮ್ಮದು, ಕಷ್ಟಪಡೋ ಟೈಮ್ ಅದು. ಸೊ ಅದಕ್ಕೆ ಅಂತ ಒಂಥರ ಆಗ್ತಿರ್ತದೆ ನಂದು ಮಾತು. ಈಗ ಅವ್ರವ್ರ ಇಷ್ಟ ಇರ್ತದೆ. ಅವ್ರ ಜೀವನದಾಗ ಭಾಳ ಉದ್ಧಾರ ಆಗಿರ್ತಾರೆ, ಭಾಳ ಮುಂದೆ ಬಂದಿರ್ತಾರೆ, ಜಾಸ್ತಿ ರೊಕ್ಕ ಗಳಿಸಿರ್ತಾರೆ. ಸೊ ಅವರು ಹ್ಯಾಪಿಯಾಗಿ ನೋಡ್ತಾರೆ.
ಹ್ಯಾಪಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ಇರ್ಬೇಕಂತಿಲ್ಲ ಅದ್ರ ಬಟ್ ನಾ ಉಲ್ಟಾ ಏನು ಸ್ವಲ್ಪ ನಮ್ಮ ಬಳಿ ಬಂದಾಗ ಅವಾಗ ಖುಷಿ, ನಾ ಖುಷಿ ಪಡ್ತೀನಿ ಅಂತ ಯಾವತ್ತು ಗೊತ್ತದ, ಆದ್ರೆ ಆ ದಿನ ಖುಷಿ ಪಡ್ತೀನಿ. ಆದ್ರೆ ಅಲ್ಲಿ ತನಕ ಹಿಂಗೆ ಹುಡುಗರು ಕೂಡ ಏನು ಆ ಟೈಮಿಗೆ ಪಡ್ತೀನಿ. ಆದರೆ ಹಿಂಗೆ ಟಿ ವಿ ನೋಡೋದ್ರಾಗು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಾಗ ಖುಷಿ ಅದ್ರಾಗ ಸತ್ರವೇ ಸಿಗೋಲ್ಲ. ನನ್ನ ಕೆಲಸದಾಗ ನನಗೆ ಖುಷಿ ಖುಷಿ ಹುಡುಕ್ತೀನಿ ನನ್ನ ಕೆಲಸದಾಗ. ನನ್ನ ಕೆಲಸ ಪರ್ಫೆಕ್ಟ್ ಮಾಡಿದ್ನಿ ಅಂದ್ರೆ ನನಗೆ ಅವಾಗ ಮನಸ್ಸಿನಿಂದ ಖುಷಿ ಬರ್ತವೆ. ಇವೆಲ್ಲ ಟೈಮ್ ವೇಸ್ಟ್ ಆಗೋದು ನೋಡಿದ್ರೆ ಅದರಲ್ಲಿಂದ ಸತ್ರವೇ ಖುಷಿ ಪಡಲ್ಲ ನಾನು. ಅಷ್ಟು ಒಂದು 5-10 ಸೆಕೆಂಡ್ ಟೈಮ್ ಉಳಿತು ಅಲ್ಲಿ. ಇದು ಇಂಪಾರ್ಟೆಂಟು. ನೋ ವೇಸ್ಟ್ ಯುವರ್ ಟೈಮ್ಸ್, ಇಂಪಾರ್ಟೆಂಟ್ ಫಾರ್ ಡೆತ್. ಅಂದ್ರೆ ಸಾಯಕ್ಕೆ ಹತ್ರ ಆಗ್ತೀವಿ ನಾವು, ಟೈಮ್ ಎಷ್ಟು ವೇಸ್ಟ್ ಮಾಡ್ತೀವಿ. ಅದಕ್ಕೆ ನಾವು ಸಾಯಕ್ಕೆ ಹತ್ರ ಆಗಬಾರ್ದು, ಸಾವು ಬಂದಾಗೆ ಸಾಯ್ಬೇಕು. ನಾವು ಸಾಯ್ಬೇಕಂದ್ರೆ ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಸಾಯ್ತೀವಿ ಅಂತ ನಂದು ಏನಂತೀವಿ